ಈ ವಿಡಿಯೋದಲ್ಲಿ ನಾವು ಕನ್ನಡ ಗ್ರಾಮರಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 4 ಟಾಪಿಕ್ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ದೀವಿ. ಅದು ತತ್ಸಮ, ತದ್ಭವ, ಜೋಡು ನುಡಿ ಮತ್ತು ದ್ವಿರುಕ್ತಿ. ಮೊದಲನೇದಾಗಿ ತತ್ಸಮ. ತತ್ಸಮ ಅಂದರೆ ಆ ಪದದ ಅರ್ಥ ಸಂಸ್ಕೃತಕ್ಕೆ ಸಮ ಅಂತ. ಸಂಸ್ಕೃತದಿಂದ ಕನ್ನಡಕ್ಕೆ ಬಂದ ಪದಗಳು ಏನು ಬದಲಾವಣೆ ಆಗದೇ ಇದ್ದರೆ ಅಥವಾ ಅಲ್ಪ ಸ್ವಲ್ಪ ಬದಲಾವಣೆ ಹೊಂದ ಪದಗಳನ್ನು ನಾವು ತತ್ಸಮ ಅಂತೇಳಿ ಕರಿತೀವಿ. ಅಂದರೆ ಸಂಸ್ಕೃತದಿಂದ ಕನ್ನಡಕ್ಕೆ ಬಂದಿದ್ದರೂ ಆ ಪದದಲ್ಲಿ ಏನು ಬದಲಾವಣೆಯೇ ಆಗಿಲ್ಲ, ಆದರೂ ಅಲ್ಪ ಸ್ವಲ್ಪ ಬದಲಾವಣೆ ಆಗಿದೆ, ಅಂಥ ದೊಡ್ಡ ಬದಲಾವಣೆ ಏನಿಲ್ಲ. ಅದನ್ನು ನಾವು ತತ್ಸಮ ಅಂದರೆ ಈ ಪದ ಸಂಸ್ಕೃತಕ್ಕೆ ಸಮಾನವಾಗಿದೆ, ಅದಕ್ಕೆ ನಾವು ಅದನ್ನು ತತ್ಸಮ ಅಂತೇಳಿ ಕರಿತೀವಿ. ಎರಡನೇದು ತದ್ಭವ ಅಂದರೆ ಸಂಸ್ಕೃತಕ್ಕೆ ಇದು ಸಮಾನವಲ್ಲ. ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಅಲ್ಪ ಸ್ವಲ್ಪ ಅಥವಾ ಪೂರ್ಣ ಪ್ರಮಾಣದಲ್ಲಿ ಬದಲಾವಣೆಗೊಂಡ ಪದಗಳನ್ನು ನಾವು ತದ್ಭವ ಅಂತೇಳಿ ಕರಿತೀವಿ. ಅಂದರೆ ಇದು ಸಂಸ್ಕೃತ ಪದಕ್ಕೆ ಸಮಾನವಾಗಿರುವುದಿಲ್ಲ, ಅದನ್ನು ತದ್ಭವ ಅಂತ ಕರಿತೀವಿ. ತತ್ಸಮ ಮತ್ತು ತದ್ಭವ ಪದಗಳಿಗೆ ಉದಾಹರಣೆಗಳು: ಸ್ವರ್ಗ ಸಗ್ಗ, ಆಶ್ಚರ್ಯ ಅಚ್ಚರಿ, ರತ್ನ ರನ್ನ, ಮುಗ ಮೊಗ, ಕಾರ್ಯ ಕಜ್ಜ, ಆಕಾಶ ಆಗಸ, ಚಂದ್ರ ಚಂದಿರ, ಕೀರ್ತಿ ಕೀರುತಿ, ಚಂದ್ರ ಚಂದಿರ, ಗ್ರಹ ಗರ, ಚಿರೆ ಸಿರೆ, ಜನ್ಮ ಜನುಮ, ದುಂಬಿ ತುಂಬಿ, ಧ್ವನಿ ದನಿ, ನರ್ಕ ನರ್ಕ, ನಿತ್ಯ ನೀಚ, ಪರ್ವ ಪಬ್ಬ. ನೆಕ್ಸ್ಟು ದ್ವಿರುಕ್ತಿ. ದ್ವಿರುಕ್ತಿ ಅನ್ನೋ ಪದದಲ್ಲೇ ಇದೆ. ದ್ವಿ ಅಂದರೆ ಎರಡು. ಒಂದು ವಿಶೇಷ ಅರ್ಥ ಸೂಚಿಸುವುದಕ್ಕಾಗಿ ಒಂದು ಪದವನ್ನು ಅಥವಾ ಒಂದು ವಾಕ್ಯವನ್ನು 2 ಸಲ ಪ್ರಯೋಗಿಸ್ತೀವಿ, ಅದನ್ನು ನಾವು ದ್ವಿರುಕ್ತಿ ಅಂತೇಳಿ ಕರಿತೀವಿ. ಇವಾಗ ಎಕ್ಸಾಂಪಲು, ಬೇಗ ಬಾ ಅನ್ನೋದಕ್ಕೂ ಬೇಗ ಬೇಗ ಬಾ ಅನ್ನೋದಕ್ಕೂ ಡಿಫ್ರೆನ್ಸ್ ಇದೆ ಅಲ್ವಾ. ಬೇಗ ಬೇಗ ಬಾ ಅನ್ನೋದು ಒಂದು ವಿಶೇಷ ಅರ್ಥವನ್ನು ಸೂಚಿಸುತ್ತೆ, ಅದಕ್ಕೆ ನಾವು ದ್ವಿರುಕ್ತಿ ಅಂತೇಳಿ ಕರಿತೀವಿ. ಈಗ ದ್ವಿರುಕ್ತಿಗೆ ಕೆಲವು ಉದಾಹರಣೆಗಳನ್ನ ನೋಡ್ತಾ ಹೋಗೋಣ. ಕಟ್ಟ ಕಡೆ, ನಟ್ಟ ನಡುವೆ, ಬಟ್ಟ ಬಯಲು, ಸಾಗು ಸಾಗು, ಓಡಿ ಓಡಿ, ಮೆಲ್ಲ ಮೆಲ್ಲಗೆ, ಬೇಗ ಬೇಗ, ಮನೆ ಮನೆ, ತುತ್ತ ತುದಿ, ಕೆಳಗೆ ಕೆಳಗೆ, ಓಡು ಓಡು, ನಡಿ ನಡಿ, ಮುಂದೆ ಮುಂದೆ, ಮನೆ ಮನೆ, ಮಠ ಮಠ, ಏಡು ಏಡು, ಅಬ್ಬಬ್ಬ, ಬಲೆ ಬಲೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇದೇ ಥರ ಹೆಚ್ಚಿನ ಮಾಹಿತಿಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಜೋಡಿ ನುಡಿ ಅಂದ್ರೇನು? ಆ ಪದದಲ್ಲೇ ಅರ್ಥ ಇದೆ. ಅಂದರೆ 2 ಪದಗಳನ್ನ ನಾವು ಜೋಡಿ ಮಾಡಿ ಹೇಳ್ತಿದ್ದೀವಿ. ಅರ್ಥವಿರುವ ಪದದೊಂದಿಗೆ ಸಮಾನಾರ್ಥಕವಾದ ಅಥವಾ ವಿರುದ್ಧಾರ್ಥಕವಾದ ಅಥವಾ ಅರ್ಥರಹಿತ ಪದವನ್ನು ನಾವು ಜೋಡಿಸಿ ಹೇಳ್ತೀವಿ. ಇದಕ್ಕೆ ನಾವು ಜೋಡಿ ನುಡಿ ಅಂತ ಹೇಳಿ ಕರಿತೀವಿ. ಈಗ ಕೆಲವೊಂದಿಷ್ಟು ಉದಾಹರಣೆಗಳನ್ನ ನೋಡ್ತಾ ಹೋಗೋಣ. ಮೊದಲನೇದು ಸಮಾನಾರ್ಥಕ ಜೋಡಿ ನುಡಿಗೆ ಉದಾಹರಣೆ: ಉಡುಗೆ ತೊಡುಗೆ 2 ಸಮಾನಾರ್ಥಕ ಪದಗಳು, ಅವಳಿ ಜವಳಿ 2 ಸಮಾನಾರ್ಥಕ ಪದಗಳು. ಎರಡನೇದು ವಿರುದ್ಧಾರ್ಥಕ ಜೋಡಿ ನುಡಿ: ಸಿಹಿ ಕಹಿ 2 ವಿರುದ್ಧಾರ್ಥಕ ಪದ, ನೋವು ನಲಿವು 2 ವಿರುದ್ಧಾರ್ಥಕ ಪದ. ಹಾಗೆ ಮೂರನೇದು ಎರಡನೇ ಪದ ಅರ್ಥರಹಿತವಾಗಿರ್ತಕ್ಕಂಥದ್ದು: ಕೂಲಿ ನಾಲಿ, ಕೂಲಿಗೆ ಅರ್ಥ ಇದೆ, ನಾಲಿಗೆ ಅರ್ಥ ಇಲ್ಲ. ಗಿಡ ಗೆಂಡೆ, ಗಿಡಕ್ಕೆ ಅರ್ಥ ಇದೆ, ಗೆಂಡೆಗೆ ಅರ್ಥ ಇಲ್ಲ. ಹೀಗೆ ಹಾಗೆ ನಾವು ಇನ್ನೊಂದಿಷ್ಟು ಉದಾಹರಣೆಗಳನ್ನ ನೋಡ್ಬೋದು ಜೋಡಿ ನುಡಿಗೆ: ಮನೆ ಮಠ, ಆಸ್ತಿ ಪಾಸ್ತಿ, ಮಕ್ಕಳು ಮರಿ, ಅವಳಿ ಜವಳಿ, ತನು ಮನ, ದೇವರು ದಿಂಡ್ರು, ಬೆಟ್ಟ ಗುಡ್ಡ, ದವಸ ಧಾನ್ಯ, ಉಡುಗೆ ತೊಡುಗೆ, ಕಸ ಕಡ್ಡಿ, ಸಡಗರ ಸಂಭ್ರಮ, ಅಂದ ಚಂದ, ಅಕ್ಕ ಪಕ್ಕ, ಅಂಕು ಡೊಂಕು, ಬಟ್ಟೆ ಬರೆ, ದೇವರು ದಿಂಡ್ರು, ಕೆಲಸ ಗಿಲ್ಸ, ಮನೆ ಮಠ, ಊಟ ಉಪಚಾರ. ಹೀಗೆ ಇವೆಲ್ಲವೂ ಕೂಡ ಜೋಡಿ ನುಡಿಗೆ ಉದಾಹರಣೆಗಳಾಗುತ್ತೆ.